ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ತಾವೆಲ್ಲರೂ ಇವತ್ತೇನು ಯಶಸ್ಸು ಕಂಡಿದ್ದೀರಿ. ಪ್ರಥಮವಾಗಿ ಎಲ್ಲ ನನ್ನ ತಂದೆ ತಾಯಂದಿರು ಯುವಕ ಸ್ನೇಹಿತರಿಗೆ ಅಲ್ಲಿ ಬೆಟ್ಟದಲ್ಲಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿಗೆ ಪ್ರಥಮವಾಗಿ ನನ್ನ ವಂದನೆಗಳನ್ನು ಒಂದು ದೇವರ ಅನುಗ್ರಹವನ್ನು ತಮ್ಮೆಲ್ಲರಿಗೆ ನೀಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಅಲ್ಲಿ ಇರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿ ಪ್ರತಿಮೆಯಾಗಿ ಅಲ್ಲಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ತಾರೆ. ಆದರೆ ನನಗೆ ಶಕ್ತಿ ತುಂಬಿರ್ತಕ್ಕಂಥದ್ದು, ನನಗೆ ನಿಜವಾದ ದೇವರುಗಳು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದಿರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಮಗಳಿಗೆ ಹೊಂದಿಸ್ಲಿಕ್ಕೆ ಬಯಸ್ತೇನೆ. ನಾನು ಈ ವಿಷಯವನ್ನು ಹಲವಾರು ಸಭೆಗಳಲ್ಲಿ ಹೇಳ್ತಾ ಇರ್ತೇನೆ ಯಾವಾಗಲೂ. ಇವತ್ತು ನಮ್ಮ ಒಂದು ಪಕ್ಷಕ್ಕೆ ಶಕ್ತಿಯನ್ನು ತುಂಬಿದ್ರೆ ಅದು ಸನ್ಮಾನ್ಯ ದೇವೇಗೌಡರ ಕಾಲದಿಂದ ಲಕ್ಷಾಂತರ ಕಾರ್ಯಕರ್ತರುಗಳು, ನಿಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರೇನಿದ್ದೀರಿ, ನಿಮ್ಮಿಂದ ಈ ಒಂದು ಜನತಾದಳ ಇರ್ತಕ್ಕಂಥದ್ದು. ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ವೇದಿಕೆ ಮೇಲೆ ಬಹಳ ಜನ ನಮ್ಮ ನಾಯಕರಿದ್ದಾರೆ. ನನಗೆ ಒಬ್ಬೊಬ್ಬರ ಹೆಸರನ್ನ ಹೇಳಲಿಕ್ಕೆ ಹೋದರೆ ಬಹುಶಃ ಸಾಯಂಕಾಲದವರೆಗೂ ಹೇಳಬೇಕಾಗ್ಬೋದು. ಅಷ್ಟು ಜನ ಇಲ್ಲಿ ನಮ್ಮ ಕಾರ್ಯಕರ್ತರಿದ್ದೀರಿ, ಮುಖಂಡರಿದ್ದೀರಿ. ಇವತ್ತು ಈ ಒಂದು ಕಾರ್ಯಕ್ರಮ 17ನೇ ತಾರೀಕು ನೆರವೇರಿಸ್ತೀವಿ ಅಂತಕ್ಕಂಥದ್ದನ್ನ ನನಗೆ ದೂರವಾಣಿ ಮುಖಾಂತರ ಸಾರಾ ಮಹೇಶ್ ಅವರು, ಹರೀಶ್ ಅವರು, ಅವರೆಲ್ಲರೂ ಕೂತು ಚರ್ಚೆ ಮಾಡಿ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರು ಅಶ್ವಿನ್ ಅವರು ಹಾಗೂ ಹಲವಾರು ನಮ್ಮ ನಾಯಕರುಗಳು, ಮಂಜೇಗೌಡರು, ಹೀಗೆ ಇವರೆಲ್ಲರೂ ಸೇರಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಹುಶಃ ನಂಜನಗೂಡು ಒಂದು ಉಳಿದಿದೆ ನಮ್ಮ ಜನರೊಂದಿಗೆ ಜನತಾಳದ ಕಾರ್ಯಕ್ರಮವನ್ನು ಮಾಡಬೇಕಾದಂಥದ್ದು. 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು 10ನೇ ಕಾರ್ಯಕ್ರಮ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಬೆಂಗಳೂರಿನ, ಮೈಸೂರಿನ 3 ವಿಧಾನಸಭಾ ಕ್ಷೇತ್ರದಲ್ಲೂ ಅತ್ಯಂತ ಯಶಸ್ವಿಯಾಗಿ ಹಲವಾರು ನಮ್ಮ ಕಾರ್ಯಕರ್ತರುಗಳು, ನಮ್ಮ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜು ಅವರು, ರವಿ ಅವರು, ಇವರೆಲ್ಲರೂ ಸೇರಿದ್ದಾರೆ. ಏಕೆಂದರೆ ಸೋಮು, ಈ ಹಲವಾರು ಜನ ಇದ್ದಾರೆ ಇಲ್ಲಿ. ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ, ಅನ್ಯತಾ ಭಾವಿಸಬೇಡಿ. ಆ ಒಂದು ಸಭೆಯನ್ನು ಮಾಡಿದ್ದೀರಿ. ನನಗೆ ವಿಶೇಷವಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಪ್ರಥಮವಾಗಿ ನಾನು ನೆನಪಿಸ್ಕೊಳ್ತಕ್ಕಂಥದ್ದು ನಮ್ಮ ಉದ್ಬೂರು ಮತ್ತು ರಮ್ಮನಹಳ್ಳಿಯ ನನ್ನ ತಂದೆ ತಾಯಂದ್ರೇನಿದ್ದೀರಿ, ಕಷ್ಟಪಟ್ಟು ಜೀವನ ಮಾಡೋರು. 2006 ವಿಧಾನಸಭೆಯ ಉಪಚುನಾವಣೆ, ಆ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಒಂದು ಆಶೀರ್ವಾದ, ನೀವು ಕೊಟ್ಟಂಥ ಶಕ್ತಿಯನ್ನು ನನ್ನ ಕೊನೆಯ ಉಸಿರವರೆಗೂ ಚಾಮುಂಡೇಶ್ವರಿ ಕ್ಷೇತ್ರವನ್ನು ಮರೆಯತಕ್ಕಂಥ ಪ್ರಶ್ನೆ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಆ 2006 ಒಂದು ಚುನಾವಣೆ, ಉಪಚುನಾವಣೆ ಅವತ್ತು ನಾವು ನಡೆಸಿದ್ದಲ್ಲ, ಇಲ್ಲಿ ಮುಂದಿರ್ತಕ್ಕಂಥ ನಮ್ಮ ಕಾರ್ಯಕರ್ತರುಗಳು, ನೀವುಗಳು ನಡೆಸಿದಂಥ ಚುನಾವಣೆ ಅದು, ನಿಮ್ಮಿಂದ ನಡೆದಂಥ ಚುನಾವಣೆ ಅದು. ಆ ಚುನಾವಣೆಯಲ್ಲಿ ಸ್ವಲ್ಪ ನಮ್ಮ ನಾಯಕರುಗಳು ತಪ್ಪುಗಳನ್ನು ಮಾಡದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಇವತ್ತು ಕರ್ನಾಟಕ ಈ ಒಂದು ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ಅವತ್ತು ನಮ್ಮಲ್ಲಿ ಕೆಲವರು ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಲ್ಲಿ ಮೈ ಮರ್ತಿದ್ರಿಂದ ಆ ಚುನಾವಣೆ ಸೋತುವ ಹೊರತು ಚಾಮುಂಡೇಶ್ವರಿ ಕ್ಷೇತ್ರದ ನನ್ನ ತಂದೆ ತಾಯಂದಿರು ಯಾವುದೇ ಕಾರಣಕ್ಕೂ ನಮಗೆ ಸೋಲನ್ನು ಕೊಡಬೇಕು ಅಂತ ಇದ್ದವರಲ್ಲ. ಕೆಲವು ಸಣ್ಣ ಪುಟ್ಟ ನಮ್ಮ ತಪ್ಪುಗಳಿಂದಲೇ ಆದಂಥದ್ದು. ಅದೆಲ್ಲವನ್ನು ಸಾರ್ವಜನಿಕವಾಗಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಆ ಒಂದು 2006ನೇ ಇಸ್ವಿಯಿಂದ ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೂ ಯಾವುದೋ ಒಂದು ರೀತಿಯ ಅನ್ಯೋನ್ಯವಾದಂಥ ಸಂಬಂಧ ನಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ ಅಂತಕ್ಕಂತ ಹೇಳ್ತೇನೆ. ನನ್ನನ್ನು ನೀವು ನಿಮ್ಮ ಕುಟುಂಬದ ಒಬ್ಬ ಮಗನೋ, ಅಣ್ಣನೋ, ತಮ್ಮನೋ ಅಂತಕ್ಕಂಥ ರೀತಿಯಲ್ಲಿ
ಇಲ್ಲಿಯವರೆಗೆ ಏನು ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನೀವು ನಮ್ಮನ್ನು ಕಾಪಾಡಿದ್ದೀರಿ. ನಿಮ್ಮ ಶಕ್ತಿಯನ್ನ ನಿಮಗೆ ದಾರೆ ಎರೆಯತಕ್ಕಂಥದ್ದನ್ನ ಇಲ್ಲಿಯವರೆಗೂ ನಾನೇನು ಮಾಡಿದ್ದೇನೆ, ಮುಂದೆಯೂ ಸಹ ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಚ್ಯುತಿ ಬರದೇ ಇರತಕ್ಕಂಥ ರೀತಿಯಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತಕ್ಕಂಥದ್ದನ್ನು ಇವತ್ತು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತಕ್ಕಂಥದ್ದು ನಾನು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದಾಗ ಈ ಒಂದು ಕ್ಷೇತ್ರದಲ್ಲಿ ಹಿಂದೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಈಗ ಮುಖ್ಯಮಂತ್ರಿಗಳೇನಿದ್ದಾರೆ ಅವರು ಮಾಡಿದ್ದಕ್ಕಿಂತ ಅಭಿವೃದ್ಧಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಈ ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿಗೆ ಕೊಡುಗೆಯನ್ನು ನಾನಿದ್ದಂಥ ಕಡಿಮೆ ಅವಧಿಯ ಆಡಳಿತದಲ್ಲಿ ಕೊಟ್ಟಿದ್ದೇನೆ ಅಂತಕ್ಕಂಥದ್ದನ್ನು ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಹಲವಾರು ಭಾಗದಲ್ಲಿ ಹಳ್ಳಿಗಳಿಗೆ ಕುಡಿಯೋ ನೀರಿರಲಿಲ್ಲ, ನಿರಂತರವಾಗಿ ಗೆಲ್ಲಿಸಿದ್ರಿ. ನಿಮ್ಮನ್ನು ಮರ್ತಂಥದ್ದೇನಿದೆ ಆ ಒಂದು ಜನಪ್ರತಿನಿಧಿಗಳು ಆ ಸಂದರ್ಭದಲ್ಲಿ ಹಲವಾರು ಹಳ್ಳಿಗಳಿಗೆ ನೀರನ್ನು ಕೊಡ್ತಕ್ಕಂಥದ್ದಿರ್ಬೋದು, ಒಳಚರಂಡಿ ವ್ಯವಸ್ಥೆಗಳಿಗೆ ಚಾಲನೆ ಕೊಟ್ಟಂಥದ್ದಿರ್ಬೋದು, ಹೀಗೆ ಹಲವಾರು ಯೋಜನೆಗಳನ್ನು ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನೀಡಿದ್ದೇವೆ. ಇವತ್ತಿನ ಈಗಿನ ಸರ್ಕಾರ, ನಾನು ಇಲ್ಲಿ ಹರೀಶ್ ಅವರಿಗೆ ಮತ್ತು ಸಾರಾ ಮಹೇಶ್ ಅವರಿಗೆ, ಅಶ್ವಿನ್ ಅವರಿಗೆ, ಮಂಜೇಗೌಡರಿಗೆ ಹಾಗೂ ಎಲ್ಲ ನಮ್ಮ ನಾಯಕರುಗಳಿಗೆ ಇವತ್ತಿನ ಈ ಸಭೆಯನ್ನು ಮಾಡಿ ಅಂತಕ್ಕಂಥ ಒಂದು ತೀರ್ಮಾನ ಅವರೇನು ಮಾಡಿದ್ರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದು ಯಾರ ವಿರುದ್ಧವಾಗಿ ಈ ಒಂದು ಸಭೆಯನ್ನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈ ಕಾರ್ಯಕ್ರಮ ಅಲ್ಲ. ಇವತ್ತು ಈ ರಾಜ್ಯದಲ್ಲಿ ಕಳೆದ 3 ವರ್ಷದಿಂದ ಆಡಳಿತವನ್ನೇ ನಡೆಸ್ತಾ ಇದ್ದಾರೆ. ನನಗೆ ಒಂದು ಪ್ರಥಮವಾಗಿ ನನಗೆ 2006-7 ಯಾವ ಒಂದು ಚುನಾವಣೆಯನ್ನು ನಡೆಸಬೇಕಾದರೆ ಕೆಲವು ಹಳ್ಳಿಗಳಿಗೆ ನಾನು ಭೇಟಿ ಕೊಡಲಿಕ್ಕೆ ಆಗಿರಲಿಲ್ಲ. ಆದರೆ ಇವತ್ತು ನಮ್ಮ ಕುರುಬ ಸಮಾಜದ ಹಲವಾರು ಮುಖಂಡರುಗಳು ವೇದಿಕೆ ಮೇಲೆ ನಿಂತಿದ್ದಾರೆ. ಇಲ್ಲ, ನಮ್ಮಲ್ಲಿ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ. ಈಗ ಇವತ್ತು ಈ ಸಂಕೇತ ಇಲ್ಲೇ ನನಗೆ ನಾನು ಯಾವುದೇ ಸಭೆಯಲ್ಲಿ ಯಾವುದೇ ರೀತಿಯ ಒಂದು ತಲೆಗೆ ರುಮಾಲುಗಳನ್ನು ಕಟ್ತಕ್ಕಂಥದ್ದಕ್ಕೆ ಸ್ವಲ್ಪ ಹಿಂಜರಿತೀನಿ. ಆದರೆ ಇವತ್ತು ನಿಮ್ಮ ಮುಂದೆ ಈ ರುಮಾಲನ್ನು ಕಟ್ಟಿಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ನಾಡಿನ ಕುರುಬ ಸಮಾಜ ಹಾಲು ಮತಸ್ಥರಿಗೆ ಒಂದು ಸಂದೇಶವನ್ನು, ಜನತಾದಳ ಯಾರಿಗೆ ಒಬ್ಬರಿಗೆ ನೀವು ಗುತ್ತಿಗೆಯನ್ನು ಕೊಟ್ಟಿಲ್ಲ, ನೀವು ಕುರುಬ ಸಮಾಜದವರು, ಜನತಾದಳದ ಪರವಾಗೂ ನಾವು ಇದ್ದೇವೆ, ಜನತಾದಳವು ಕುರುಬ ಸಮಾಜದ ಪರವಾಗಿ ಇದ್ದೇವೆ ಅಂತಕ್ಕಂಥ ಒಂದು ಸಂದೇಶ ಕೊಡಲಿಕ್ಕೆ ನಮ್ಮ ನಾಯಕರುಗಳು ಇವತ್ತೇನು ಕುರುಬ ಸಮಾಜದ ಯುವಕರು ಈ ಒಂದು ರುಮಾಲನ್ನು ಹಾಕಲೇಬೇಕು ಅಂತ ಹಾಕ್ಸಿದ್ದಾರೆ. ಇದು ನಾಡಿನ ಹಾಲು ಮತಸ್ಥರು ಕುರುಬ ಸಮಾಜಕ್ಕೆ ಸಂದೇಶ ಕೊಡಲಿಕ್ಕೋಸ್ಕರವಾಗಿ ಈ ರುಮಾಲನ್ನು ತೊಟ್ಟಿದ್ದೇನೆ. ಈಗ ನಾನು ಹಲವಾರು ವಿಷಯಗಳನ್ನು ನಿಮ್ಮ ಮುಂದೆ ಇಡಬಲ್ಲೆ. ಯಾವ ಕುರುಬ ಸಮಾಜದ ನಾಯಕರು ಅಂತಾರೆ, ಅಹಿಂದ ನಾಯಕರು ಅಂತ ಹೇಳ್ತಾರೆ, ಅವರಿಗಿಂತಲೂ ನಾವು ಒಂದು ಹೆಜ್ಜೆ ಮುಂದೋಗಿ ಘೋಷಣೆ ಮಾಡಲಿಲ್ಲ. ಆದರೆ ಕುರುಬ ಸಮಾಜ ಇರಲಿ, ದಲಿತರಿರಲಿ, ಮುಸಲ್ಮಾನ್ ಬಂಧುಗಳಿರಲಿ, ಎಲ್ಲರ ಬದುಕಿಗೆ ಕಷ್ಟಗಳು ಅಂತಕ್ಕಂಥದ್ದನ್ನು ಬಂದಾಗ ಅವರಿಗೆ ಗೌರವ ಸಲ್ಲಿಸಿದ್ದೇವೆ ಅಂತಕ್ಕಂಥದ್ದಕ್ಕೆ ಒಂದು ಉದಾಹರಣೆ ಇಲ್ಲೇ ಹರೀಶ್ ಅವರು ಮತ್ತು ನಮ್ಮ ಕೆಲವು ನಾಯಕರೆಲ್ಲ ಸೇರಿ ನಮ್ಮ ನಂಜನಗೂಡಿನಲ್ಲಿ ಒಂದು ಘಟನೆ ನಡೆಯಿತು. ಈಗ ಒಂದು 2 ತಿಂಗಳ ಹಿಂದೆ ಒಬ್ಬ ಹೋಟೆಲ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಯುವಕ ಒಂದು ಮೊಬೈಲ್ ಫೋನ್ನಲ್ಲಿ ಒಂದು ಸಂದೇಶ ಕಳಿಸ್ತಾರೆ. ಇದನ್ನು ನೋಡಿದಂಥವರು ಯಾರಾದರೂ ಕುಮಾರಣ್ಣ ಅವರಿಗೆ ಈ ಕುಟುಂಬದ ಸಮಸ್ಯೆನ ತಿಳಿಸ್ಬೇಕು ಅಂತೇಳಿ ಒಬ್ಬ ಹೋಟೆಲ್ನಲ್ಲಿ ಮಾಡಿ ಕೆಲಸ ಮಾಡ್ತಕ್ಕಂಥ ಯುವಕ ಚೇತನ್ನು ಇಲ್ಲಿ ಬಂದಿದ್ದಾನೆ. ಇಲ್ಲಿ ಅವರು ಆ ಒಂದು ವಿಡಿಯೋ ಏನಾಗ್ತಾನೆ, ದೆಹಲಿಯಲ್ಲಿ ನಾನು ಅದನ್ನು ನೋಡಿದಾಗ, ನಮ್ಮ PA ತೋರಿಸಿದಾಗ, ಮುಂದಿನ ಒಂದು ಪ್ರವಾಸಕ್ಕೆ ನಾನು ಕರ್ನಾಟಕಕ್ಕೆ ಬಂದಾಗ ಮೊದಲು ಭೇಟಿ ಕೊಟ್ಟಿದ್ದು ಯಾವೊಂದು ಆ ಕುಟುಂಬದ ಸಮಸ್ಯೆ ಇತ್ತು.
ಹುಲ್ಲಳ್ಳಿನಲ್ಲಿ, ನಮ್ಮ ನಂಜನಗೂಡಿನ ಹುಲ್ಲಳ್ಳಿ ಗ್ರಾಮದಲ್ಲಿ ನೇರವಾಗಿ ಆ ಗ್ರಾಮಕ್ಕೆ ಹೋಗಿ ಆ ಕುಟುಂಬ ಏನೋ ಒಂದು ಸಂಕಷ್ಟದಲ್ಲಿದ್ದರು, ಅವ್ರ ಕಷ್ಟವನ್ನು ಕೇಳಲಿಕ್ಕೆ ಏನೋದೆ, ಇದು ಮೈಸೂರು ಜಿಲ್ಲೆಯಲ್ಲಿ ಯಾವ ಒಂದು ಮುಖ್ಯಮಂತ್ರಿಗಳಿದ್ದಾರೆ ಅವರಿಗೆ ಅವ್ರ ಕಣ್ಣಿಗೆ ಕಾಣಲಿಲ್ಲ. ದೆಹಲಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನರೇಂದ್ರ ಮೋದಿಯವರು ನನಗೇನು ಕೊಟ್ಟಿದ್ದರು, ನಾನು ಇಡೀ ದೇಶದಲ್ಲಿ ಪ್ರವಾಸ ಮಾಡಬೇಕಾದರೆ ನನ್ನ ಗಮನಕ್ಕೆ ಬಂದ ತಕ್ಷಣ ಅಂಥ ಪ್ರವಾಸವನ್ನು ಮೊಟಕುಗೊಳಿಸಿ ಆ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತ ಏನು ಬಂದವು. ಹರೀಶ್ ಅವರು, ಸಾರಾ ಮಹೇಶು, ಮಂಜೇಗೌಡರು ಎಲ್ಲರೂ ಅವತ್ತು ನಾವು ಹೋಗಿದ್ದು. ಆ ಹೆಣ್ಣುಮಗಳನ್ನ ಕರೆಸಿದ್ದೇನೆ. ಇಲ್ಲಿ ಇಬ್ಬರು ಸಣ್ಣ ಮಕ್ಕಳಿದ್ದಾರೆ. ಆ ಹೆಣ್ಣುಮಗಳು ಕಿಡ್ನಿ ಪೇಷಂಟು. ಗಂಡನಿಗೆ ಗಾರೆ ಕೆಲಸಕ್ಕೆ ಹೋಗ್ತಿದ್ದ, ಅವನಿಗೆ ಆಕ್ಸಿಡೆಂಟ್ ಆಗಿ ಅವನ ಕಾಲು ಸಮಸ್ಯೆ ಆಯಿತು. ಈ ಹೆಣ್ಣುಮಗಳು ಮಲಗಿದ್ದಾಳೆ. ಅವ್ರ ಮನೆಗೆ ಹೋದರೆ ಆ ತಂದೆ ತಾಯಂದರು ಅವ್ರನ್ನ ಸಾಕಬೇಕು. ಇಂಥ ಒಂದು ಪರಿಸ್ಥಿತಿನಲ್ಲಿ ಏನು ಅವರ ಮನೆ ಬಾಡಿಗೆ ಮನೆಯಲ್ಲಿದ್ದರು, ಅವ್ರನ್ನ ಖಾಲಿ ಮಾಡಿಸೋದಕ್ಕೆ ಆ ಮನೆ ಓನರ್ ಹೇಳಿದರು. ಈಗ ನಮ್ಮ ಪಕ್ಷದ ವತಿಯಿಂದ ಹರೀಶ್ ಅವರು ಅವ್ರ ಸ್ನೇಹಿತರೆಲ್ಲ ಹೋಗಿ ಆ ಹೆಣ್ಣು ಮಗಳಿಗೆ ಈಗ ಒಂದು ಮನೆಗೆ ವ್ಯವಸ್ಥೆ ಮಾಡಿಕೊಟ್ಟು ಒಂದು ಲೀಸ್ ಬೇಸಿಸ್ನಲ್ಲಿ ಇನ್ನೊಂದು 2 ವರ್ಷದಲ್ಲಿ ನಿಮ್ಮ ಆಶೀರ್ವಾದದಲ್ಲಿ ನಿಮ್ಮ ಸರ್ಕಾರವೇ ಈ ರಾಜ್ಯದಲ್ಲಿ ಬರುತ್ತೆ ಅನ್ನೋದು ಗೊತ್ತು ನನಗೆ. ಏಕೆಂದರೆ ಅವ್ರಿಗೆ ಸೈಟ್ ಇಲ್ಲ, ಮನೆ ಕಟ್ಕೊಡ್ಲಿಕ್ಕೆ ಸೈಟು ಇಲ್ಲ. ಅದರಿಂದ ಈಗ ಹೊಸದಾಗಿ ಲೀಸ್ಗೆ ಒಂದು ಮನೆ ಕೊಡಿಸಿ ಗಂಡನಿಗೆ ಒಂದು ಸಣ್ಣ ಅಂಗಡಿ, ಪೆಟ್ಟಿಗೆ ಅಂಗಡಿರ ಭೈರಪ್ಪ, ಪೆಟ್ಟಿಗೆ ಅಂಗಡಿಯನ್ನು ಹಾಕಿ ಜೀವನ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು, ಮಕ್ಕಳು ಓದಲಿಕ್ಕೆ ಸ್ಕೂಲ್ ಫೀಸಿಂದ ಹಿಡಿದು ಎಲ್ಲ ರೀತಿಯ ಕುಟುಂಬಕ್ಕೆ ಇವತ್ತು ನೆರವು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವೇನು ಹಮ್ಮಿಕೊಂಡಿದ್ದೇವೆ. ಕೇವಲ ಪ್ರಚಾರಕ್ಕೆ ಇದನ್ನು ಮಾಡ್ತಕ್ಕಂಥದ್ದಲ್ಲ ನಮ್ಮ ಪಕ್ಷದ ಈ ಕಾರ್ಯಕ್ರಮಗಳು. ಇವತ್ತು ಬೆಳಗ್ಗೆ ನಾನು ಮನೆಯಿಂದ ಬರಬೇಕಾದ್ರೆ ಇಲ್ಲಿಗೆ ನಾನು ನೀನು ಕೂತ್ಕೊಂಬಿಡು ಮನೆಯಿಂದ ಹೊರಡೋದಕ್ಕಿಂತ ಮುಂಚೆ ಒಂದು 500 ಜನ ಮನೆ ಮುಂದೆ ಇದ್ದಾರೆ. ಅದರಲ್ಲಿ ಕ್ಯಾನ್ಸರ್ ಕಾಯಿಲೆ, ಕಿಡ್ನಿ ಕಾಯಿಲೆ, 25 ಲಕ್ಷ 30 ಲಕ್ಷ ಬಿಲ್ ಹಿಡ್ಕೊಂಬಂದು ಮನೆ ಮುಂದೆ ಕೂತಿದ್ದಾರೆ. ಒಬ್ಬೊಬ್ಬರಿಗೆ ನಾನು 20 ಲಕ್ಷ 30 ಲಕ್ಷ ಎಲ್ಲಿಂದ ತರಲಿಕ್ಕೆ ಸಾಧ್ಯ ಪ್ರತಿದಿನ? ಇವತ್ತು ಸರ್ಕಾರದವ್ರು ಹೇಳ್ತಾರೆ, ನಾವು ಇವತ್ತು ಗೃಹಲಕ್ಷ್ಮಿ ಯೋಜನೆ ಪುಕ್ಕಟ್ಟೆ ಬಸ್ ಕೊಟ್ಟಿದ್ದೇವೆ, ಇವತ್ತು ಪುಕ್ಕಟ್ಟೆ ಕರೆಂಟ್ ಕೊಟ್ಟಿದ್ದೇವೆ, ಜನ ನೆಮ್ಮದಿಯಿಂದಿದ್ದಾರೆ ಅಂತಕ್ಕಂಥ ಒಂದು ಗುಂಗಲ್ಲಿದ್ದಾರೆ. ಕಾಂಗ್ರೆಸ್ನ ನಾಯಕರುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ನನ್ನ ಮನೆ ಹತ್ರ ಬೆಳಗ್ಗೆ ಒಂದು ಅರ್ಧ ಗಂಟೆ ಬಂದು ಕೂತ್ಕೊಳ್ಳಿ. ಈ ರಾಜ್ಯದ ಜನರ ಬದುಕೇನಾಗಿದೆ ಅಂತಕ್ಕಂಥದ್ದನ್ನ ಚಿತ್ರಣ ನೀವು ಕಾಣ್ಬೋದು, ಸತ್ಯವನ್ನು. ಇದನ್ನು ಕಾಂಗ್ರೆಸ್ ನಾಯಕರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಮನೆ ಹತ್ರ ನನಗೆ ಬೆಳಗ್ಗೆ ಇದ್ದರೆ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ದುಡ್ಡು ಇಲ್ಲ, ನಮ್ಮ ದುಡಿಮೆ ಇವತ್ತು ನಮ್ಮ ಮಕ್ಕಳನ್ನ ಓದಲಿಸ್ಲಿಕ್ಕೆ ಆಗ್ತಾ ಇಲ್ಲ, ಆಸ್ಪತ್ರೆಗೆ ಖರ್ಚು ಮಾಡಲಿಕ್ಕೆ ಈಗಾಗಲೇ ಸಾಲ ಸೋಲ ಮಾಡಿದ್ದೇವೆ, ಮನೆ ಹಾಳು ಮಾಡ್ಕೊಂಡಿದ್ದೇವೆ, ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದೇವೆ. 2 ಲಕ್ಷ ರೂಪಾಯಿ ಸಾಲ ತಗೊಂಡಿರೋದಕ್ಕೆ 13 ಲಕ್ಷ 14 ಲಕ್ಷ ಕಟ್ಟು ಅಂತಾರೆ. ಇನ್ನೊಬ್ಬ ಒಂದು ಅರ್ಜಿ ಕೊಡ್ತಾನೆ, 38 ಲಕ್ಷ ಸಾಲ ತಗೊಂಡಿದ್ದೆ, 68 ಲಕ್ಷ ಕಟ್ಟಿದ್ದೇನೆ, ಇನ್ನೂ 30 ಲಕ್ಷ ಕಟ್ಟಿ ಅಂತಾರೆ, ನಾನು ಎಲ್ಲಿಂದ ತರಲೋಣ ಅಂತ ಇನ್ನೊಬ್ಬ ಅರ್ಜಿ ಹಿಡ್ಕೊಂಬರ್ತಾನೆ. ಇದು ನಿಜವಾದ ಚಿತ್ರಣ ಇವತ್ತು ನಾವು ಕಾಣ್ತಾ ಇರ್ತಕ್ಕಂಥ. ಇವತ್ತು ಕಾಂಗ್ರೆಸ್ನ ನಾಯಕರುಗಳು ನರೇಂದ್ರ ಮೋದಿಯವರ ಸರ್ಕಾರದ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ದಿನ 3 ರೂಪಾಯಿ ಪೆಟ್ರೋಲ್ ರೇಟು, ಡೀಸೆಲ್ ರೇಟು ಜಾಸ್ತಿ ಆಯಿತು. ಏನು ಕಾಂಗ್ರೆಸ್ನ ಎಲ್ಲ ಮಂತ್ರಿಗಳು ನಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆ ಕೇಂದ್ರ ಸರ್ಕಾರದ ನೀತಿಯ ಬಗ್ಗೆ ಟೀಕೆ ಮಾಡಿದ್ದು. ಆದರೆ ನಾನು ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ನ ಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ, ಈ ಕಳೆದ 3 ವರ್ಷದಲ್ಲಿ ವಿದ್ಯುತ್ ಶಕ್ತಿಯ ದರವನ್ನು ಎಷ್ಟು ಏರಿಕೆ ಮಾಡಿದ್ರಿ, ಬಸ್ ಪ್ರಯಾಣ ದರವನ್ನು ಎಷ್ಟು ಏರಿಕೆ ಮಾಡಿದ್ರಿ, ಅಲ್ಲಿಂದ ಸಾಯಂಕಾಲ ನಮ್ಮ ಶ್ರಮಜೀವಿಗಳು ಕೂಲಿ ಕಾರ್ಮಿಕರು ಕೆಲಸ ಮಾಡಿ ಮೈಕೈ ನೋವಿಗೆ ಅಂತ ಹೇಳಿ ಸರ್ಕಾರ ಕೊಡ್ತಕ್ಕಂಥ ಯಾವೊಂದು ಮದ್ಯದ ಬಾಟ್ಲುಗಳು ಎಷ್ಟು ಬಾರಿ ನೀವು ದುಬಾರಿ
ರೇಟನ್ನು ಇವತ್ತು ಹೆಚ್ಚುವರಿ ಮಾಡಿದ್ದೀರಿ. ನಿಮ್ಮ ಲ್ಯಾಂಡನ್ನು ಏನಾದರೂ ರಿಜಿಸ್ಟರ್ ಮಾಡಿಸ್ಲಿಕ್ಕೆ ಹೋದರೆ ಲ್ಯಾಂಡ್ ರಿಜಿಸ್ಟ್ರೇಷನ್ ಕಾಸ್ಟ್ ಎಷ್ಟು ಮಾಡಿದ್ದೀರಿ? ಇದೆಲ್ಲ ಪಟ್ಟಿ ತೆಗಿತೀರಪ್ಪ. ಕಾಂಗ್ರೆಸ್ನ ನಾಯಕರುಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 19ನೇ ತಾರೀಕು ದಿಲ್ಲೋ ನಮ್ಮ ತುಮಕೂರಲ್ಲಿ ಸಾಧನಾ ಸಮಾವೇಶ ಮಾಡ್ತಾರಂತೆ. ಸಾಧನಾ ಸಮಾವೇಶ. ಇತ್ತೀಚೆಗೆ ನಾನು ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಸುದ್ದಿಯನ್ನು ಗಮನಿಸಿದೆ. ರಾಜ್ಯ ಸರ್ಕಾರದಲ್ಲಿ ಈ ಸರ್ಕಾರ ಬಂದ ನಂತರ ಕಳೆದ 2 ವರ್ಷದಲ್ಲಿ ಸುಮಾರು 712 ಪೊಲೀಸ್ ಅಧಿಕಾರಿಗಳ ಮೇಲೆ ಮೊಕದ್ದಮೆ ಹೂಡಿ ಸಸ್ಪೆಂಡ್ ಮಾಡಿದ್ದಾರೆ, ಅಮಾನತುಗೊಳಿಸಿದ್ದಾರೆ ಈ ಸರ್ಕಾರದಲ್ಲಿ. ಯಾರು ಆ ಪೊಲೀಸ್ ಅಧಿಕಾರಿಗಳು? ಎಲ್ಲ ಪಿಕ್ ಪ್ಯಾಕೆಟ್ ಮಾಡೋರಿಗೆ ಬೆಂಬಲ ಕೊಡೋರು, ಅವರೇ ನಿಂತು ಮನೆ ದರೋಡೆ ಮಾಡಿಸೋರು. ಇಂಥ ಅಧಿಕಾರಿಗಳನ್ನು ಇವತ್ತು ಈ ಸರ್ಕಾರದಲ್ಲಿ ಇಟ್ಕೊಂಡಿದ್ದಾರೆ. ಈಗ 712 ಜನ ಮೇಲೆ ಆ್ಯಕ್ಷನ್ ಏನು ತಗೊಂಡಿದ್ದಾರೆ. ಸಾಧನಾ ಸಮಾವೇಶ ಅದಕ್ಕೋಸ್ಕರ ತುಮಕೂರಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ನೀವು ಮೈಸೂರು ಜಿಲ್ಲೆಯಲ್ಲೇ ನೋಡಿದ್ದೀರಿ, ಇಲ್ವಾಲ್ದ ಹತ್ರ ಈ ಒಂದು 5-6 ವರ್ಷದಿಂದ ಇರಬೇಕು, ಪೊಲೀಸ್ ಅಧಿಕಾರಿಗಳೇ ಸೇರಿ ಯಾರೋ ಒಬ್ಬ ಚಿನ್ನದ ವ್ಯಾಪಾರಿ, ನಾನು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ನಿಮ್ಮೆಲ್ಲರ ಮೇಲೂ ದೋಷ ಕೊಡಲ್ಲ, ಈ ಸರ್ಕಾರ ಯಾವ ರೀತಿ ನಡೀತಿದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೇನೆ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ. ಇಲ್ಲಿ ಇಲ್ವಾಲ್ದ ಹತ್ರ ಒಂದು ಬಸ್ನಲ್ಲಿ ಚಿನ್ನ ಮಾರಾಟ ಮಾಡ್ತಕ್ಕಂಥ ವ್ಯಾಪಾರಿ 3 ಕೋಟಿ ದುಡ್ಡು ಹಿಡ್ಕೊಂಡು ಹೋಗ್ತಾ ಇದ್ದ ಬಸ್ಸಲ್ಲಿ. ಇಲ್ವಾಲ್ದ ಹತ್ರ ಬಸ್ಸನ್ನು ನಿಲ್ಲಿಸಿ ಪೊಲೀಸ್ ಅವತ್ತಿನ ಹಿರಿಯ ಅಧಿಕಾರಿಗಳು ಯಾರಿದ್ರು ಅವರೆಲ್ಲ ಸೇರಿ ಆ 3 ಕೋಟಿ ದುಡ್ಡನ್ನು ದರೋಡೆ ಮಾಡಿದಂಥ ವ್ಯಕ್ತಿಗೆ ಮತ್ತು ಯಾವೊಂದು ಪೊಲೀಸ್ ಕಚೇರಿ ಒಂದು ದೇವಸ್ಥಾನ ಇದ್ದಾಗೆ ಆ ಅಧಿಕಾರಿ ಇತ್ತೀಚೆಗೆ ಏನೋ ಒಂದು ಆ ಕಚೇರಿನಲ್ಲಿ ನಡೆಸಿದಂಥ ಚಟುವಟಿಕೆಯಿಂದ ಸಸ್ಪೆಂಡ್ ಅಂತ ಮಾಡಿದ್ರು. ಸಸ್ಪೆಂಡ್ ಮಾಡಿ ಮತ್ತೀಗ ಸಸ್ಪೆಂಡ್ ರಿವೋಕ್ ಮಾಡಿ ಅವ್ರಿಗೆ ಅವಾರ್ಡ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇದನ್ನು ಮಾಡಿದ್ದೇವೆ ಅಂತ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯನವರೇ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೀನಿ ನಾನು. ಇವತ್ತು ಇಂಥ ಸರ್ಕಾರ ನೀವೆಲ್ಲ ನೋಡಿದ್ದೀರಿ. ಕಳೆದ 2006, 2007 ಯಾವ ರೀತಿಯಲ್ಲಿ ಸರ್ಕಾರವನ್ನು ನಡೆಸಿದ್ದೆ, ಬಡವರಿಗೋಸ್ಕರವಾಗಿ ಯಾವ ರೀತಿ ಯೋಜನೆಗಳನ್ನು ತಂದಿದ್ವು. ಇವತ್ತು 2018 ರೈತರ ಸಾಲ ಮನ್ನಾ 14 ತಿಂಗಳಲ್ಲಿ 25,000 ಕೋಟಿ ಸಾಲ ಮನ್ನಾ ಯೋಜನೆಗೆ ಹಣ ಕೊಟ್ಟಂಥದ್ದು. ಈಗ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ನಾನು ಪ್ರಚಾರ ತಗೊಳ್ಳಿಲ್ಲ ಯಾವುದೇ ರೀತಿಯಲ್ಲಿ. ಇವತ್ತು ನಿಮ್ಮ ಬಂಬು ಬಜಾರು ಮೈಸೂರು ನಗರದೊಳಗೆ ಮಳೆ ನೀರು ಬಂದು ಬಂಬು ಬಜಾರ್ ಮುಳುಗಿತ್ತು. ಅಲ್ಲಿ ಒಂದು ರಾತ್ರಿ ಮುಖ್ಯಮಂತ್ರಿಯಾಗಿ ಆ ಪೌರ ಕಾರ್ಮಿಕರ ಮನೆಯಲ್ಲಿ ಒಂದು ಸಣ್ಣ ಜಾಗ ಮಲಗಲಿಕ್ಕೆ ಕಾಲು ನೀಡ್ಕೊಳ್ಳೋಕ್ಕಾಗಲ್ಲ ಅಂಥ ಮನೆಗೆ ಬಂದು ರಾತ್ರಿ ಆ ಒಂದು ಪೌರ ಕಾರ್ಮಿಕರ ಮನೆ ಒಳಗೆ ಅವತ್ತು ನಾನೇನು ಒಂದು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ ಮಾಡಿದ್ದೆ, ಅದರ ಮೇಲೆ ನಾನು ತೆಗೆದುಕೊಂಡಂಥ ನಿರ್ಧಾರ ನಿಮ್ಮ ಬಂಬು ಬಜಾರು ಇವತ್ತು ಯಾವ ರೀತಿ ಇದೆ ಅದು ಸಿದ್ದರಾಮಯ್ಯವ್ರು ಮಾಡಿದ್ದಲ್ಲ, ಈ ಕುಮಾರಸ್ವಾಮಿ ಕೊಟ್ಟಂಥ ಕಾರ್ಯಕ್ರಮ ಬಂಬು ಬಜಾರ್ನ ಆ ಪುಣ್ಯಾತ್ಮಗ್ರೆ. ಇವತ್ತು JNNURM ಸ್ಕೀಮ್ನಲ್ಲಿ ಹುಬ್ಬಳ್ಳಿ ನಗರಕ್ಕೆ ಅದು ಕೊಡಬೇಕು ಅಂತ ಇದ್ದಂಥದ್ದು, ಅದನ್ನು ನಾನು ಮೈಸೂರು ನಗರಕ್ಕೆ ವರ್ಗಾವಣೆ ಮಾಡಿ ಬೆಂಗಳೂರು ಮತ್ತು ಮೈಸೂರು ನಗರವನ್ನು ಅತ್ಯಂತ ಸುಸಜ್ಜಿತವಾದಂಥ ನಗರವಾಗಿ ಮಾರ್ಪಾಡು ಮಾಡಬೇಕು ಅಂತ ಹೇಳಿ JNNURM ಸ್ಕೀಮ್ನ ಮೈಸೂರು ನಗರಕ್ಕೆ ಕೊಟ್ಟ ಹಿನ್ನೆಲೆ ಇವತ್ತು ಈ ಮೈಸೂರು ನಗರದ ಅಭಿವೃದ್ಧಿಯನ್ನು ನೀವು ಕಾಣ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಸುಮಾರು 25-30 ವರ್ಷಗಳ ಆಡಳಿತದಲ್ಲಿ ಕೊಟ್ಟಂಥ ಕಾರ್ಯಕ್ರಮ ಅಲ್ಲ ಅದು. ನಾನಿದ್ದಂಥ 18 ತಿಂಗಳ ಆಡಳಿತದಲ್ಲಿ ಮೈಸೂರು ನಗರವನ್ನು JNNURM ಸ್ಕೀಮ್ನ ವ್ಯಾಪ್ತಿಯಲ್ಲಿ ತರ್ತಕ್ಕಂಥದ್ರ ಮುಖಾಂತರ ಈ ಒಂದು ನಗರದ ಅಭಿವೃದ್ಧಿಗೆ ಕಾರ್ಯಕ್ರಮವನ್ನು ಕೊಟ್ಟಂಥದ್ದು. ಇವತ್ತು ಕೆಲವು ಮನೆಗಳನ್ನು ಕಟ್ತಕ್ಕಂಥ ಯೋಜನೆ ಕೊಟ್ಟೆ ಇದೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ಈಗ ಹಲವಾರು ರೀತಿಯಲ್ಲಿ ಹೇಳಲಿಕ್ಕೆ ನಾನು ಇವತ್ತು ವಿಷಯಗಳನ್ನು ನನ್ನ ಮುಂದೆ ಇಟ್ಕೊಂಡಿದ್ದೇನೆ. ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ತಾವೇನು ಏರ್ಪಾಡು ಮಾಡಿ ಯಶಸ್ಸುಗೊಳಿಸಿದ್ದೀರಿ, ಒಂದು ನಿಮ್ಮಲ್ಲಿ ನಾನು ಮನವಿ ಮಾಡೋದು, ಇವತ್ತು ಯಾವ ಕಾಂಗ್ರೆಸ್ ಸರ್ಕಾರ ನನಗೆ ಹೇಳಿದ್ದಾರೆ, ಪಾಪ ಉಪಮುಖ್ಯಮಂತ್ರಿಗಳು ಬಿಡದಿಯ ಇವತ್ತು ಯಾವೊಂದು ಟೌನ್ಶಿಪ್ ಮಾಡಬೇಕು ಅಂತ ಹೊರಟಿದ್ದಾರೆ,
ಇವತ್ತು ಸುಮಾರು 3-4 ಸಾವಿರ ಕುಟುಂಬಗಳನ್ನು ಬೀದಿಗೆ ತಂದು ನಮ್ಮ ಹೋರಾಟ ಏನಿದೆ ಅದಕ್ಕೆ ಕೇಳ್ತಾರೆ ಅವರು. ಮೊದಲು ಕೇಂದ್ರ ಸರ್ಕಾರ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಏರಿಕೆ ಏನು ಮಾಡಿದ್ದಾರೆ ಅದರ ಬಗ್ಗೆ ಮಾತನಾಡಲಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಹೌದು, ಇವತ್ತು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ 3 ರೂಪಾಯಿ ಏರಿಕೆ ಆಗಿದೆ. ಅದಕ್ಕೆ ಕಾರಣ ಇವತ್ತು ಯಾವೊಂದು ಅಮೇರಿಕ ಮತ್ತು ಇಸ್ರೇಲ್ ಇಬ್ಬರು ಜೊತೆಗೂಡಿ ಇರಾನ್ನ ಮೇಲೆ ಯುದ್ಧವನ್ನು ಪ್ರಾರಂಭ ಮಾಡಿದ್ರು. ಸುಮಾರು 50-60 ದಿನಗಳ ಕಾಲ ಯುದ್ಧ ನಡೆದಂಥ ಹಿನ್ನೆಲೆ ಇವತ್ತು ತೈಲ ಬೆಲೆ ಏರಿಕೆ ಬರೀ ಇಂಡಿಯಾ ದೇಶದಲ್ಲಿ ಅಷ್ಟೇ ಅಲ್ಲ ಏರಿರ್ತಕ್ಕಂಥದ್ದು. ಸಿಂಗಪುರದಲ್ಲಿ ನಮ್ಮ ಇಂಡಿಯನ್ ರುಪಿನೇ ಲೆಕ್ಕ ಹಾಕಿದ್ರೆ 245 ರೂಪಾಯಿ ಇವತ್ತು ಪೆಟ್ರೋಲ್ ಬೆಲೆ ಲೀಟ್ರಿಗೆ. ಹಾಂಗ್ಕಾಂಗ್ ಹೋದರೆ 216 ರೂಪಾಯಿ. ಪಕ್ಕದ ಪಾಕಿಸ್ತಾನದಲ್ಲಿ 400 ರೂಪಾಯಿ. ಇವತ್ತು ಅದೇ ರೀತಿಯಲ್ಲಿ ಬಾಂಗ್ಲಾದೇಶದಲ್ಲಿ 500 ರೂಪಾಯಿ. ಇವತ್ತು 1 ಲೀಟ್ರ್ ಪೆಟ್ರೋಲ್ ಬೆಲೆ. ನಿನ್ನೆ ದಿನ ನೆದರ್ಲ್ಯಾಂಡ್ನಲ್ಲಿ ಪ್ರಧಾನಮಂತ್ರಿಗಳೊಂದು ಭಾಷಣ ಮಾಡಿದ್ದಾರೆ. ಇವತ್ತಿನ ಈ ಒಂದು ಪರಿಸ್ಥಿತಿ ಏನಿದೆ ಇದನ್ನು ನಾವು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡು ಸರಿಪಡಿಸದೆ ಹೋದರೆ ಇವತ್ತು ಎಷ್ಟೇ ನಮ್ಮಲ್ಲಿ ಹಣದ ತೈಲಿ ಇದ್ದರೂ ಹಿಂದೆ ಇದ್ದಂಥ ಬಡತನ ಏನಿದೆ ಆ ಬಡತನಕ್ಕೆ ನಮ್ಮ ದೇಶ ಅಷ್ಟೇ ಅಲ್ಲ ಹಲವಾರು ದೇಶದ ಬಡತನವನ್ನು ನಾವು ಕಾಣಬೇಕಾಗ್ತದೆ. ಇವತ್ತು ನಾವು ಎಚ್ಚರಿಕೆಯಿಂದ ನಮ್ಮ ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥದ್ದನ್ನು ನೆದರ್ಲ್ಯಾಂಡ್ನಲ್ಲಿ ಏನು ಪ್ರವಾಸದಲ್ಲಿದ್ದಾರೆ ಭಾಷಣ ಮಾಡಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಯುದ್ಧ ಇವತ್ತು ನಾವು ಕನಸ್ಕೊಂಡಿದ್ವ ಈ ದೇಶದಲ್ಲಿ ವಿಶ್ವದಲ್ಲಿ ಯುದ್ಧ ಈ ಮಟ್ಟಕ್ಕಾಗುತ್ತೆ ಅಂತ ಹೇಳಿ? ಇಲ್ಲ, ಕಾಂಗ್ರೆಸ್ ನಾಯಕರೇನಾದರೂ ಮೊದಲೇ ಕನಸೇನಾದರೂ ಬಿದ್ದಿದ್ರೆ ಈ ಥರ ಇದೆಯಪ್ಪ ಮುಂದೆ ಈ ಥರ ಸರ್ಮಾಡ್ಕ ಅಂತಲಾದರೂ ಹೇಳಬೇಕಾಗಿತ್ತಲ್ಲ. ಈಗ ಅವರೇ ಈ ಸ್ಥಾನದಲ್ಲಿ ಇದ್ದಿದ್ರೆ ಕಾಂಗ್ರೆಸ್ ನಾಯಕರು ಏನು ಮಾಡ್ತಾ ಇದ್ರು? ಕರ್ನಾಟಕದಲ್ಲಿ 5 ಗ್ಯಾರಂಟಿ ಯೋಜನೆ ಕೊಡಬೇಕು ಅಂತ ಹೇಳಿ ನಿಮ್ಮ ಮೇಲೆ ಇಲ್ಲ ಸಲ್ಲದ ರೀತಿಯಲ್ಲಿ ತೆರಿಗೆ ವಿಧಿಸಿರ್ತಕ್ಕಂಥ ಈ ಕಾಂಗ್ರೆಸ್ ನಾಯಕರು ಇವತ್ತಿನ ಒಂದು ಯುದ್ಧದ ಒಂದು ಹಿನ್ನೆಲೆಯಲ್ಲಿ ಏನು ಕೆಲವು ಸಮಸ್ಯೆಗಳು ಪ್ರಾರಂಭ ಆಗಿದೆ. ನಿಮಗೆ ಇವತ್ತು ಅಲ್ಲಿಯ ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ನಿಮ್ಮಲ್ಲಿ ಇದೆಯಾ? ಮೊದಲು ನೀವು ಪ್ರಶ್ನೆ ಹಾಕೋಬೇಕಾಗ್ತದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಿಂದೆ ಇಂದಿರಾ ಗಾಂಧಿ ಕಾಲದಲ್ಲಿ ಏನಾಗಿತ್ತು, ನೆಹರು ಅವರ ಕಾಲದಲ್ಲಿ ಏನಾಗಿತ್ತು, ಹಲವಾರು ವಿಷಯಗಳನ್ನು ಹೇಳಬಲ್ಲೆ. ಅದರಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮ ಕೇವಲ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇರೋದಲ್ಲ. ಯಾವ JDS ಪಕ್ಷವನ್ನು ಮುಗಿಸಿದ್ದೇವೆ, ನಾನಿದ್ದಾಗ 58 ಸೀಟ್ ಗೆದ್ದಿದ್ವು, ಇವತ್ತು 17 ಸೀಟಿಗೆ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನೇನು ಹೇಳ್ತಾರೆ ಪದೇ ಪದೇ. ಇವತ್ತು 17 ಸೀಟಿಗೆ ನಾವು ಬಂದಿರಬಹುದು. ಹಲವಾರು ಕುತಂತ್ರದ ರಾಜಕಾರಣದಿಂದ ಈ 17 ಸೀಟನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ 75-80 ಸೀಟ್ಗಳನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಕಳೆದ 5-6 ತಿಂಗಳಿಂದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸುಮಾರು 68-65 ಕ್ಷೇತ್ರಗಳಲ್ಲಿ ಈಗಾಗಲೇ ಯಾವೊಂದು ಜನತಾದಳ ಜನರೊಂದಿಗೆ ಅಂತಕ್ಕಂಥ ಕಾರ್ಯಕ್ರಮದ ಮುಖಾಂತರ ಈ ಪಕ್ಷಕ್ಕೆ ಪುನಶ್ಚೇತನಗೊಳಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಹಲವಾರು ನಾಯಕರುಗಳು ಇವತ್ತೇನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭುಜಕ್ಕೆ ಹೆಗಲು ಕೊಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಈ ಒಂದು ಕಾರ್ಯಕ್ರಮದ ಸಂಘಟನೆಯನ್ನು ಮಾಡ್ತಾ ಇರತಕ್ಕಂಥದ್ದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯದ ಪರಿಸ್ಥಿತಿಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಇವತ್ತು 8,26,000 ಕೋಟಿ ಸಾಲ, ಈ ಸರ್ಕಾರ ಮುಗಿಯೋದ್ರೊಳಗೆ 10 ಲಕ್ಷ ಕೋಟಿ ಸಾಲದ ಹೊರೆಯನ್ನು ಇವತ್ತು ನಿಮ್ಮಗಳ ಮೇಲೆ ಹೊರಿಸ್ತಾ ಇದ್ದಾರೆ. ನಿಮಗೆ 2,000 ರೂಪಾಯಿ ಅಂತ ಏನು ಹೇಳ್ತಾರೆ ನಮ್ಮ ತಾಯಂದರಿಗೆ, ಆ 2,000 ರೂಪಾಯಿ ಆನಂದ ನೀವು ಪಡ್ತಕ್ಕಂಥದ್ದು ಇವತ್ತಿರ್ಬೋದು. ಆದರೆ ಇವತ್ತು ನಿಮ್ಮಗಳ ಮೇಲೆ ಇವತ್ತು ಒಬ್ಬೊಬ್ಬರ ತಲೆಯ ಮೇಲೆ 1 ಲಕ್ಷದ ಸಾಲದ ಹೊರೆ ಇದೆ. ಈಗ ಆ ಸಾಲ ತೀರಿಸಬೇಕಾದರೆ ನಿಮ್ಮ ಜೋಬಕ್ಕೆ ಕೈ ಹಾಕ್ತಾರೆ ಸರ್ಕಾರ ಮಾಡೋರು. ಇದನ್ನು ಇವತ್ತು ತಾವು ಜ್ಞಾಪಕ ಮಾಡ್ಕೋಬೇಕಾಗ್ತದೆ. ಇವತ್ತು ನಾನು ಒಂದು ಚಾಮುಂಡೇಶ್ವರಿ ಕ್ಷೇತ್ರದ ಜನತೆಯಲ್ಲಿ ಮನವಿ ಮಾಡೋದು, ಇವತ್ತು ಎಂಥ ಸಂದಿಗ್ಧ ಪರಿಸ್ಥಿತಿಗಳಲ್ಲೂ ಈ ಪಕ್ಷವನ್ನು ಗೆಲ್ಲಿಸಿ ಕಳಿಸ್ಕೊಟ್ಟಿದ್ದೀರಿ. ಸತತವಾಗಿ ಕಳೆದ 3 ಚುನಾವಣೆಯಲ್ಲೂ 2013ರಿಂದ 2023ರವರೆಗೂ ತಾವು ಈ ಒಂದು ಕ್ಷೇತ್ರದಿಂದ ಜನತಾದಳವನ್ನು ಆಶೀರ್ವಾದ ಏನು ಮಾಡಿದ್ದೀರಿ. ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು 2028 ಜನತಾದಳ ಇವತ್ತು ನಿಮ್ಮ ಪಕ್ಷ, ನೀವು ಬೆಳೆಸಿರ್ತಕ್ಕಂಥ ಪಕ್ಷ.
ಈ ಪಕ್ಷವನ್ನು ಗೆಲ್ಲಿಸ್ತಕ್ಕಂಥದ್ದು ನಿಮ್ಮಗಳ ಜವಾಬ್ದಾರಿ. ಇದನ್ನು ಇವತ್ತು ಹೇಳಲಿಕ್ಕೋಸ್ಕರವಾಗಿ ನಾನು ಈ ಸಭೆಯಲ್ಲಿ ಭಾಗವಹಿಸಿದ್ದೇನೆ. ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಏನು ಸಭೆಗಳು ನಡೆದಿದೆ, ನಾನು ಯಾವುದೇ ಕಾರ್ಯಕ್ರಮಗಳಿಗೆ ಹೋಗಿರಲಿಲ್ಲ. ವಿಶೇಷವಾಗಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನಾನಿವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಮುಂದೆ ನಿಂತಿರಲಿಕ್ಕೆ ಕಾರಣ, ನೀವು ನನಗೆ ಕಳೆದ 20 ವರ್ಷದಿಂದ ಮನೆಯ ಮಗನಾಗಿ ಪ್ರೀತಿಯಿಂದ ಏನು ಕಂಡಿದ್ದೀರಿ. ಇವತ್ತು ರಮ್ಮನಹಳ್ಳಿಗೆ ಜಾತ್ರೆಗೆ ನಾನು ಬಂದ ಮಹೋತ್ಸವಕ್ಕೆ ಊರೇ ಸೇರಿ ನನಗೆ ನೀವು ಕೊಡ್ತಕ್ಕಂಥ ಸ್ವಾಗತ ನಾನು ಎಂದೂ ಸಹ ರಮ್ಮನಹಳ್ಳಿಯ ಜನತೆಯನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆ ರೀತಿ ಬೆಳೆಸ್ಕೊಂಡಿದ್ದೀನಿ. ನಾನು ಒಂದು ಹಳ್ಳಿಯ ಬಗ್ಗೆ ಹೇಳಲ್ಲ, ಹಲವಾರು ಹಳ್ಳಿಗಳು ನಾನು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ನನಗೆ ಪ್ರೀತಿ ಕೊಟ್ಟಿದ್ದೀರಿ. ಯಾರು ಸಹ ಅನ್ಯತಾ ಭಾವಿಸಬೇಡಿ. ಈ ಚಾಮುಂಡೇಶ್ವರಿ ಕ್ಷೇತ್ರ ಜನತಾದಳದ ಭದ್ರಕೋಟೆ ಅಂತಕ್ಕಂಥದ್ದನ್ನು ತಾವು ನಿರೂಪಿಸಿದ್ದೀರಿ. ಇದು ವ್ಯಕ್ತಿಯಿಂದ ಆಗಿರ್ತಕ್ಕಂಥದ್ದಲ್ಲ. ಈ ಕ್ಷೇತ್ರ ಕಳೆದ 3 ವರ್ಷಗಳಲ್ಲಿ ನಾವು ನಿರಂತರವಾಗಿ ಗೆದ್ದಿದ್ರೆ ವ್ಯಕ್ತಿಯಿಂದ ಅಲ್ಲ ಗೆದ್ದಿರ್ತಕ್ಕಂಥದ್ದು. ಈ ಕ್ಷೇತ್ರದ ನನ್ನ ಪುಣ್ಯಾತ್ಮ ತಂದೆ ತಾಯಂದರು, ನನ್ನ ಕಾರ್ಯಕರ್ತರು ನೀವೇನಿದ್ದೀರಿ, ಈ ಗೆಲುವು ನಿಮಗೆ ಸೇರಬೇಕಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. 2028 ಸಹ ನನಗೆ ವಿಶ್ವಾಸ ಇದೆ. ಇವತ್ತು ಜನತಾದಳ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ನಿಮ್ಮಗಳ ಆಶೀರ್ವಾದದಲ್ಲಿ ಬಹುಮತದಲ್ಲಿ ಬರ್ತಕ್ಕಂಥದ್ರಲ್ಲಿ ನನಗೆ ಯಾವುದೇ ಸಂಶಯವನ್ನು ನಾನು ಇಟ್ಕೊಂಡಿಲ್ಲ. ಇವತ್ತು ನಮ್ಮ ಯುವಕರಾಗಿ ಹರೀಶ್ ಅವರು ಒಂದು ಸಂಘಟನೆಯನ್ನು ಏನು ಮಾಡ್ತಾ ಇದ್ದಾರೆ, ಮಹೇಶ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಮಾಡಿಕೊಳ್ಳಲ್ಲ. ಗೊಂದಲದ ಅವಶ್ಯಕತೆ ಇಲ್ಲ. ನನಗೆ ಗೊತ್ತಿದೆ ಏನು ತೀರ್ಮಾನ ಮಾಡಬೇಕು ಅಂತ ಹೇಳಿ. ಇವತ್ತು ನಾವು ನಾಯಕರುಗಳೆಲ್ಲ ಕೂತು ನಮ್ಮ ಕಾರ್ಯಕರ್ತರುಗಳ ಭಾವನೆಗಳೇನಿದೆ ಇದೆಲ್ಲವನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಅದರ ಆಧಾರದ ಮೇಲೆ ಚಾಮುಂಡೇಶ್ವರಿ ಕ್ಷೇತ್ರ ಯಾವುದೇ ಒತ್ತಡಗಳಿಗೆ ಮಣಿಯತಕ್ಕಂಥ ಪ್ರಶ್ನೆ ಇಲ್ಲ. ಭಾಳ ಸೂಕ್ಷ್ಮವಾಗಿ ಹೇಳ್ತೇನೆ, ಯಾವುದೇ ಒತ್ತಡಗಳಿಗೆ ಮಣಿದೆ ನನ್ನ ಕಾರ್ಯಕರ್ತರಿಗೆ ಅಗೌರವ ಏನಾಗಿದೆ ಆ ಅಗೌರವವನ್ನು ಸರಿಪಡಿಸಲಿಕ್ಕೆ ನಿಮ್ಮಗಳ ಭಾವನೆಗೆ ಗೌರವ ಕೊಟ್ಟು ಈ ಕ್ಷೇತ್ರವನ್ನು ಪುನಃ ಜನತಾದಳದ ಭದ್ರಕೋಟೆ ಅಂತಕ್ಕಂಥದ್ದನ್ನು ನಿರೂಪಿಸ್ತಕ್ಕಂಥದ್ದಕ್ಕೆ ನಿಮ್ಮ ಮುಂದೆ ಒಂದು ಸಂದೇಶ ಕೊಡಲಿಕ್ಕೆ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ಯಾವುದೇ ರೀತಿಯ ಗೊಂದಲಕ್ಕೊಳಗಾಗಬೇಡಿ. ಇವತ್ತು ನಿಷ್ಠಾವಂತ ಕಾರ್ಯಕರ್ತರುಗಳು ನನಗೆ ಅವಶ್ಯಕತೆ ಇದೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಜನತೆಯ ಭಾವನೆಗಳು ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಇವತ್ತು ಯಾವ ಒಂದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನತೆ ನಂಬಿ 133 ಸೀಟನ್ನು ಕೊಟ್ಟಿದ್ದು, 138 ಏನೋ ಕೊಟ್ಟಿದ್ದಾರೆ. ಇವತ್ತು ಯಾವ 3 ವರ್ಷದಿಂದ ಜನತೆಯ ಸಮಸ್ಯೆಗಳಿಗೆ ಗಮನ ಕೊಡದೆ ಕೇವಲ ಒಂದು ಮುಖ್ಯಮಂತ್ರಿಯ ಕುರ್ಚಿಗೋಸ್ಕರವಾಗಿ ಇವತ್ತೇನು ನಡೀತಾ ಇದೆ ಅವರ ಆಟಗಳು, ಡ್ರಾಮಾ, ಅದು ನಡೆಸ್ಕೊಳ್ಳಿ. ಅವರು ಇನ್ನೇನು ಮುಗಿತಾ ಬಂತು ಆ ಡ್ರಾಮಾ, ಕೊನೆಯ ಹಂತಕ್ಕೆ ಬಂದಿದೆ. ಇವತ್ತು ಉದಾಹರಣೆಗೆ ಮಂಡ್ಯ ಮತ್ತು ಆ ಕೆಲವು ಭಾಗದ ರೈತರಿಗೆ ಯಾವೊಂದು ನೀರನ್ನು 2ನೇ ಬೆಳೆಗೆ ಕೊಡ್ತಾ ಇದ್ರು, ಇವತ್ತು ಅಂಥ ಒಂದು ಪರಿಸ್ಥಿತಿ ಇಲ್ಲ. ಈಗ ಈ ಸರ್ಕಾರದಲ್ಲಿ ಯಾವ KRSನಿಂದ 2 ಬೆಳೆಗೆ ನೀರು ದೊರಕ್ತಾ ಇತ್ತು, ಇವತ್ತು 1 ಬೆಳೆ ಕೊಟ್ಟು ನಿಲ್ಲಿಸಿದ್ದಾರೆ. ಇವತ್ತು ರೈತರ ಬದುಕು ನಾನು ನೆನ್ನೆ ದಿನ ಇವತ್ತು ಏನೋ ನೆನ್ನೆನೋ ಪೇಪರಲ್ಲಿ ಓದ್ತಾ ಇದ್ದೆ. ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ದೂರ ಗ್ರಾಮದಲ್ಲಿ ಮೊನ್ನೆ ಬಿದ್ದಂಥ ದೊಡ್ಡ ಮಟ್ಟದ ಮಳೆಯಿಂದ ಹಲವಾರು ರೀತಿಯ ಒಂದು ತೊಂದರೆಗಳಾಗಿರ್ತಕ್ಕಂಥದ್ದನ್ನು ಒಂದು ಪತ್ರಿಕೆಯಲ್ಲಿ ನಾನು ಬೆಳಗ್ಗೆ ಬರಬೇಕಾದ್ರೆ ಓದ್ತಾ ಇದ್ದೆ. ಅದೇ ರೀತಿಯಲ್ಲಿ ಹಲವಾರು ಹುಣಸೂರು ಭಾಗ ಇರ್ಬೋದು, ಹಲವಾರು ಭಾಗದಲ್ಲಿ ಇವತ್ತು ಯಾವೊಂದು ಅಕಾಲಿಕ ಮಳೆ, ಕೆಲವು ಭಾಗದಲ್ಲಿ ಬಿರುಗಾಳಿಯನ್ನು ಒಳಗೊಂಡಂಥ ಮಳೆಯಿಂದ ಹಲವಾರು ರೀತಿಯ ಸಮಸ್ಯೆಗಳು, ಬೆಳೆದಂಥ ಬೆಳೆ ನಷ್ಟ ಏನಾಗಿದೆ, ಈ ಸರ್ಕಾರದಲ್ಲಿ ಆ ಬೆಳೆ ನಷ್ಟ ಏನಾಗಿದೆ ಅಂತಕ್ಕಂಥದ್ದನ್ನು ಹೋಗಿ ಕನಿಷ್ಠ ಸೌಜನ್ಯಕ್ಕೆ ರೈತರಿಗೆ ಒಂದು ಧೈರ್ಯ ಹೇಳ್ತಕ್ಕಂಥ ಕೆಲಸವನ್ನು ಈ ರಾಜ್ಯದ ಯಾವ ಮಂತ್ರಿಗಳು ಇವತ್ತು ಮಾಡದೇ ಇರತಕ್ಕಂಥದ್ದನ್ನು ನೋಡ್ತಾ ಇದ್ದೀರಿ. ಇವತ್ತು ಒಂದು ನಿಜವಾದಂಥ ಸರ್ಕಾರ ತರಲಿಕ್ಕೆ ಇಲ್ಲಿ ಮುಂದಿನ ಒಂದು ಮೈತ್ರಿಯ ಒಂದು ಸರ್ಕಾರದಲ್ಲಿ ಒಂದು ಜನಪರವಾದಂಥ ಕಾರ್ಯಕ್ರಮಗಳು, ಜನತೆಯ ಭಾವನೆಗಳಿಗೆ ಇವತ್ತು ಯಾವ ರೀತಿಯ ಯೋಜನೆಗಳನ್ನು ತರಬೇಕು ಅಂಥ ಒಂದು ಸರ್ಕಾರವನ್ನು ತರಲಿಕ್ಕೆ ಏನು ನಮ್ಮ ಶ್ರಮವನ್ನು ಹಾಕ್ತಾ ಇದ್ದೇವೆ. ಇವತ್ತು ನಾನು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಮಂತ್ರಿ ಏನಿದ್ದೇನೆ, ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್, ಮೈಸೂರಿನ ಮಹಾರಾಜರು ಪ್ರಾರಂಭ ಮಾಡಿದಂಥ ಭದ್ರಾವತಿಯ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟನ್ನು ಸದ್ಯದಲ್ಲೇ ಸುಮಾರು 5,000 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ.
ಈಗಾಗಲೇ ಅದಕ್ಕೆ ಚಾಲನೆ ಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಚ್ ಎಂ ಟಿ ಕಾರ್ಖಾನೆ ಒಂದು ಕಾಲದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸುಮಾರು 25,000 ಕುಟುಂಬಗಳಿಗೆ ಕೆಲಸ ಕೊಟ್ಟಂಥ ಕಾರ್ಖಾನೆ ಅದು. ಇವತ್ತು ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದರು. ಅದಕ್ಕೂ ಇವತ್ತೊಂದು ಹೊಸ ಜೀವ ಕೊಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದೇನೆ. ಪ್ರಧಾನಮಂತ್ರಿಗಳು ಆಶೀರ್ವಾದ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಇವತ್ತು ಶ್ರೀರಂಗಪಟ್ಟಣ ಮತ್ತು ನಮ್ಮ ಶೆಟ್ಟಿಹಳ್ಳಿ ಭಾಗದಲ್ಲಿ ಒಂದು ಏರೈ ಅಂತಕ್ಕಂಥ ಒಂದು ಸೆಂಟರ್ನ ತೆಗಿಬೇಕು ಅಂತಕ್ಕಂಥದ್ದು ಏನು ಯೋಜನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಟೆಸ್ಟಿಂಗ್ನ ಕಾರ್ಯಕ್ರಮ ಅದು. ಅದರ ಮುಖಾಂತರ ಹಲವಾರು ಕಾರ್ಖಾನೆಗಳು ಪೂನಾದಲ್ಲಿ ಯಾವ ರೀತಿ ಮಾಡಿದ್ದಾರೆ ಆ ರೀತಿಯ ಕಾರ್ಖಾನೆಗಳು ಪ್ರಾರಂಭ ಆದರೆ ಕೇವಲ ಮಂಡ್ಯ ಜಿಲ್ಲೆಗಷ್ಟಕ್ಕೆ ಅಲ್ಲ, ಮೈಸೂರಿನ ಭಾಗದ ನಮ್ಮ ಯುವಕರಿಗೂ ಉದ್ಯೋಗವನ್ನು ಕೊಡಿಸ್ಲಿಕ್ಕೆ ಇವತ್ತು ಅವಕಾಶಗಳು ಸುಮಾರು 18-20 ಸಾವಿರ ಕುಟುಂಬಗಳ ಬದುಕನ್ನು ಸರಿಪಡಿಸಲಿಕ್ಕೆ ಈಗಾಗಲೇ ARIನ ಟೆಸ್ಟಿಂಗ್ ಸೆಂಟರ್ನ ಅಲ್ಲಿ ತರ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಅವಧಿಯಲ್ಲಿ ಈ ರಾಜ್ಯ ಸರ್ಕಾರ ಎಷ್ಟು ನಮಗೆ ಬೆಂಬಲ ಕೊಡ್ತಾರೋ ಇನ್ನೂ ಗೊತ್ತಿಲ್ಲ ನನಗೆ. ನೋಡ್ತಾ ಇದ್ದೇವೆ, ಮೊನ್ನೆ ನೀವು ಗಮನಿಸಬೇಕು, ಕೇಂದ್ರದ ರಕ್ಷಣಾ ಸಚಿವರು ಆಂಧ್ರ ಪ್ರದೇಶಕ್ಕೆ ಹೋಗಿ ಪುಟ್ಪರ್ತಿ ಹತ್ರ 650 ಎಕರೆ ಭೂಮಿಯನ್ನು ಅಲ್ಲಿಯ ಮುಖ್ಯಮಂತ್ರಿಗಳು ಡಿಫೆನ್ಸ್ ಇಲಾಖೆಗೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಅಲ್ಲಿ ಇವತ್ತು ಏರ್ಕ್ರಾಫ್ಟಿಗೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು ಮೊನ್ನೆ. ಇವತ್ತು ನಮ್ಮ ರಾಜ್ಯದಲ್ಲಿದ್ದಂಥ ಹಲವಾರು ಕಾರ್ಖಾನೆಗಳು ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಒಂದು ವಾತಾವರಣ, ಹಲವಾರು ಉದಾಹರಣೆಗಳನ್ನು ಕೊಡಬಲ್ಲೆ. ಸಮಯದ ಅಭಾವದಿಂದ ಪ್ರತಿಯೊಂದು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೂ ಒಂದು, ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದ ನನ್ನ ತಂದೆ ತಾಯಂದಿರು ಬೆಳಗ್ಗೆ 9 ಗಂಟೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನತಾದಳವನ್ನು ನಾವು ಕಟ್ಟಿದ್ದೇವೆ, ಉಳಿಸ್ತೇವೆ, ನಾವಿದ್ದೇವೆ, ನೀನು ಹೆದರಬೇಡ ಅಂತಕ್ಕಂಥ ಸಂದೇಶವನ್ನು ನನಗೆ ಮತ್ತು ನನ್ನ ಎಲ್ಲ ಮುಖಂಡರುಗಳಿಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಿಮ್ಮ ಸಂದೇಶ ಏನಿದೆ, ನಿಮ್ಮಲ್ಲಿ ನನ್ನ ಕೊನೆಯ ಉಸಿರಿರೋವರೆಗೆ ಈ ಕ್ಷೇತ್ರವನ್ನು ನಾನು ಮರೆಯತಕ್ಕಂಥವನ್ನೆಲ್ಲ. 2006ರಿಂದ ಯಾವ ರೀತಿ ನಿರಂತರವಾಗಿ ನನಗೆ ಶಕ್ತಿ ಕೊಟ್ಟಿದ್ದೀರಿ, ಇವತ್ತು ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಮಹಾಜನತೆ ನಿಮ್ಮ ಮೇಲೆ ನಾನು ವಿಶ್ವಾಸ ಇಟ್ಟಿದ್ದೇನೆ, ನೀವು ಅಷ್ಟೇ ವಿಶ್ವಾಸ ಇಟ್ಟಿದ್ದೀರಿ. ನಿಮ್ಮ ಒಂದು ಆಶೀರ್ವಾದ 2028 ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಮೈತ್ರಿ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಆಶೀರ್ವಾದವನ್ನು ಬಯಸಿ ಏನು ಬಂದಿದ್ದೇನೆ. ನಿಮ್ಮೆಲ್ಲರ ಈ ಒಂದು ಆಶೀರ್ವಾದಕ್ಕೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.